ಇವತ್ತು ಕ್ಲಾಸೆಲ್ಲ ನನ್ನ ಫ್ರೆಂಡ್ ಮುಂದೆ ಕೂತ್ಕೊಬಿಟ್ಟಾಳ. ಅದನ್ನು ನೋಡಿ ನಂಗೆ ಶಾಕ್ ಆಗೋಯ್ತು. ಬೆಳಿಗ್ಗೆ ಬೇಗ ಎದ್ದು ಹೊರಗೆ ಬಂದು ವ್ಯೂ ನೋಡೋಣ ಅಂತ ನೋಡ್ತೀನಿ. ಫುಲ್ ಚಳಿ. ಕೆಳಗೆ ಹೋಗಿ ಟಿಫನ್ ಹಾಕ್ಕೊಂಡು ನೀರು ಇಟ್ಕೊಂಬರೋಣ ಅಂತ ಕೆಳಗೆ ಹೋಗ್ತಿದ್ದೆ. ಹೋಗುವಾಗ ನೋಡಿದೆ ಕೆಳಗೆ ಯಾರೂ ಇಲ್ಲ. ಲೋಟ ಬಾಕ್ಸ್ ತೊಳ್ಕೊಂಡು ಆಮೇಲೆ ಮತ್ತೆ ಮೇಲೆ ಬಂದು ರೆಡಿಯಾಗಿ ತಲೆ ಬಾಚ್ತಾ ಇದ್ದೆ. ತಲೆ ಬಾಚುವಾಗ ನೋಡ್ತೀನಿ ಹೇರ್ ಫಾಲ್ ಆಗ್ತಿದೆ ಗಾಯ್ಸ್. ಆಮೇಲೆ ಮತ್ತೆ ಏನು ಮಾಡೋಕ್ಕಾಗಲ್ಲ ಅಂತ ತಲೆಗೆ ರಿಬ್ಬನ್ ಹಾಕ್ಕೊಂಡು ಅದನ್ನು ಸುತ್ತಕೊಂಡು ಬಂದು ರೆಡಿಯಾಗಿ ಹೋಗ್ತಿದ್ದೀನಿ. ಬಸ್ ಸ್ಟ್ಯಾಂಡ್ ಹತ್ರ ನೋಡ್ತೀನಿ ಈ ಗಾಡಿಗಳೆಲ್ಲ ಹೋಗ್ತಿರೋದು ನೋಡ್ತಿದ್ರೆ ನನಗೆ. ಆಮೇಲೆ ಬಸ್ ಸಿಕ್ತು, ಬಸ್ ಹತ್ತಿದೆ. ನನ್ನ ಫ್ರೆಂಡ್ ಸಿಕ್ಬಿಟ್ಲು ಗಾಯ್ಸ್. ಕ್ಯಾಂಟೀನ್ ಹತ್ರ ಬಂದು ನೋಡ್ತೀನಿ ನಮ್ಮ ಸೀನಿಯರ್ ಬರೀತಾವ್ರೆ. ಆಮೇಲೆ ಹೇಳಿ ತೋರಿಸ್ತೀನಿ ನಿಮ್ಗೆ ಸ್ಟೈಲು ಅಂತ ಕಟ್ಬಿಟ್ಟು ಇದೊಂದು ಸ್ಟೈಲು ಅಂದ್ಬಿಟ್ಟು ಭಾಗ್ಯಕ್ಕ ಬರೀತಿತ್ತು. ಅಕ್ಕನಿಗೂ ಒಂದೇನೋ ಡೌಟ್ ನೆನಪಾಯ್ತು. ಅದನ್ನ ನೋಡಿದ್ರು ಆ ಅಕ್ಕ ಇವಳು ಇವಾಗ ಬಂದ್ಲು ಗೈಸ್. ಎಲ್ಲ ಬಂದು ಹೇಳಿದ್ರೆ ಇವಳು ಏನಾಯ್ತು ನೋಡಿ ಗೈಸ್. ಬೆಳಗ್ಗೆ ನಮಗೆ ಕ್ಲಾಸ್ ಇತ್ತು ಅಂತ ಲಿಫ್ಟಲ್ಲಿ ಮೇಲೆ ಹೋಗೋಣ ಅಂತ ಹೋಗ್ತಿದ್ದು. ಆ ಲಿಫ್ಟಲ್ಲಿ ಹೋಗುವಾಗ ನನ್ನ ಫ್ರೆಂಡು ನನಗೆ ರೇಗಿಸ್ತಿದ್ದು. ಅವಶ್ಯಕತೆ ಇದೆಯಾ, ಅನಿವಾರ್ಯನಾ? ಒಂದು ತಿಂಗಳಾದ್ಮೇಲೆ ಕಾಲೇಜಿಗೆ ಬಂದವಳೆ ಗೈಸ್ ಇವಳು. ಅವಳನ್ನ ನೋಡು ಕ್ಲಾಸಲ್ಲಿ ನನ್ನ ಫ್ರೆಂಡು ಮುಂದೆ ಕೂತ್ಕೊಂಡ್ಬಿಟ್ಟವಳೆ ಗೈಸ್. ಅದನ್ನು ನೋಡಿ ನಾನು ಫುಲ್ ಶಾಕ್ ಆಗೋಯ್ತು. ಫಸ್ಟ್ ಒಂದು ಕ್ಲಾಸ್ ನೋಡಿದ್ದು. ಆ ಕ್ಲಾಸಲ್ಲಿ ಏನು ಬರ್ಕೊಂಡೆ ಅಂತ ಅವಳಿಗೆ ಏನೂ ಅರ್ಥ ಆಗ್ತಿಲ್ಲ. ಅದಕ್ಕೆ ಅವಳು ನೋಡ್ತಿದ್ದಾಳೆ ಆಗಿಂದ. ಮೋಸ್ಟ್ಲಿ ಇವಾಗ ಏನೋ ಅರ್ಥ ಆಯ್ತು ಅನ್ಸದೆ ಬರೀತಿದ್ದಾಳೆ ಗೈಸ್. ಕ್ಲಾಸಲ್ಲಿ PDF ಕಳಿಸಿದ್ರು ಅಂತ ನೋಡಿ ಅಂದ್ರೆ ಅವಳು ಹಿಂದೆ ನೋಡ್ತಿದ್ದಾಳೆ. ಕ್ಲಾಸಲ್ಲಿ ಚಿತ್ರ ಬಿಡಿಸಿ ತೋರಿಸ್ತಿದ್ರು. ಆಮೇಲೆ ಎಲ್ಲರ ಚಿತ್ರ ನೋಡ್ಬಿಟ್ಟು ಮ್ಯಾಮ್ ಏನಂದ್ರು ಅಂತ ಗೊತ್ತಾ? ನೀವೇ ನೋಡಿ ಗಾಯ್ಸ್. ಹಿಂಗಂದ್ಬಿಟ್ರ ಟೀ ಕುಡಿಯೋಕೆ ಹೋಗಿ ವಾಪಸ್ಸು ಕಾಲೇಜ್ಗೆ ಹೋಗಿ ಏನೋ ಕಾರ್ಯಕ್ರಮ ಮಾಡ್ತಿದ್ರು ಗೈಸ್. ಅದನ್ನ ನೋಡ್ಕೊಂಡು ಲ್ಯಾಬಿಗೆ ಬಂದ್ರೆ ಈ ಥರ ಆಗ್ಬರ್ತಿತ್ತು. ಬಂದು ನೋಡ್ತೀನಿ ಲ್ಯಾಬ್ ಹತ್ರ ಕೆಳಗೆ ಕೂತ್ಕೊಂಡು ಫೋನ್ ಮಾಡ್ತಿದ್ದಾನೆ ಗೈಸ್ ಇವನು. ಊಟ ಮಾಡೋಕ್ಕಂತ ಎಲ್ಲರೂ ಬಂದರೆ ಎಲ್ಲರೂ ಫೋನ್ ಇಟ್ಕೊಂಡು ಕೂತಿದ್ದಾರೆ. ಅದರಲ್ಲೂ ಫೋನ್ ಇಟ್ಕೊಂಡು ಡಿಪ್ರೆಷನಲ್ಲಿದ್ದಾರೆ. ಅದಕ್ಕೆ ನಮ್ಮ ಅಕ್ಕನ ಮನದಾಳದ ಮಾತು ಕೇಳಿಸ್ಕೊಂಡು ಇವಳು ಫೋನ್ ಇಟ್ಕೊಂಡು ಕೂತಿದ್ಲು. ಅದನ್ನು ಎಡೆಯಲ್ಲಿ ಬೆಂಕಿನ ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಕಾಲೇಜ್ ಮುಗಿಸ್ಕೊಂಡು ಬನಶಂಕರಿ ಅಂದಾಗ ಊರಾಶಿ ಹಬ್ಬ ಅಲ್ವಾ, ಅದಕ್ಕೆ ನೋಡಿದ್ರೆ